ತಮಿಳುನಾಡು ಸಿಎಂ ವಿಜಯ್ಗೆ ಬಿವೈ ವಿಜೇಂದ್ರ ಪತ್ರವನ್ನು ಬರೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಬೆಂಬಲ ನೀಡುವಂತೆ ಪತ್ರ ಬರೆದಿದ್ದಾರೆ. ತಿರುವಳ್ಳುವರ್ ಪ್ರತಿಮೆ ವಿವಾದ ಉಲ್ಲೇಖಿಸಿ ಈ ಲೆಟರ್ ಬರೆದಿದ್ದಾರೆ. ಬೆಂಗಳೂರಿನ ನೀರಿನ ಅಭಾವ ತೀರಿಸೋಕೆ ಮೇಕೆದಾಟು ಸಹಕಾರಿಯಾಗುವ ಮೇಕೆದಾಟು ಯೋಜನೆಗೆ ಸಹಕರಿಸೋಕೆ ಮನವಿ ಮಾಡಿಕೊಂಡಿದ್ದಾರೆ. ಕಾವೇರಿ ಬೆಂಗಳೂರು ಸೇರಿ ಹಲವು ನಗರಗಳ ಕುಡಿಯುವ ನೀರಿನ ಜೀವನಾಡಿ ಇದು. ಅನಾವೃಷ್ಟಿಯಿಂದ ರೈತರು ಸಾರ್ವಜನಿಕರು ಸಂಕಷ್ಟದಲ್ಲಿದ್ದಾರೆ. ಸಮಸ್ಯೆಯನ್ನು ಮಾತುಕತೆ ರಾಜತಾಂತ್ರಿಕ ಸಾಮರಸ್ಯದಿಂದ ಬಗೆಹರಿಸೋಕೆ ಮನವಿ ಮಾಡಿಕೊಂಡಿದ್ದಾರೆ. ತಿರುವಳ್ಳುವರ್ ಪ್ರತಿಮೆ ವಿವಾದ ಸೌಹಾರ್ದಯುತವಾಗಿ ಅದು ಬಗೆಹರಿದಿತ್ತು. BS ಯಡಿಯೂರಪ್ಪ ಕರುಣಾನಿಧಿ ಅವಧಿಯಲ್ಲಿ ವಿವಾದ ಬಗೆಹರಿದಿತ್ತು ಅಂತ ಬಿವೈ ವಿಜೇಂದ್ರ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಮೇಕೆದಾಟು ಯೋಜನೆಗೆ ಬೆಂಬಲ ಕೊಡಬೇಕು ಅಂಥೇಳಿ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ತಿರುವಳ್ಳುವರ್ ಸಂಬಂಧಪಟ್ಟಂಗೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಕರುಣಾನಿಧಿ ಕೂಡ ಅಲ್ಲಿ CM ಆಗಿದ್ದರು. ಭಾಳ ವಿವಾದದ ಒಂದು ಸ್ವರೂಪವನ್ನು ಪಡೆದುಕೊಂಡಿತ್ತು, ಕಿಚ್ಚು ಹೊತ್ಕೊಂಡಿತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ. ಆ ಟೈಮ್ನಲ್ಲಿ ಮಾತುಕತೆ ಮೂಲಕ ಸೌಹಾರ್ದಯುತವಾಗಿ ಆ ವಿವಾದವನ್ನು ಬಗೆಹರಿಸಿಕೊಂಡಿದ್ದರು. ಅದೇ ಥರ ಈಗ ಮೇಕೆದಾಟು ವಿಚಾರವನ್ನು ಕೂಡ ಬಗೆಹರಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಜಯ್ ಅವರು ಆಲೋಚನೆಯನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ವಿಜೇಂದ್ರ ಅವರು ಪತ್ರವನ್ನು ಬರೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಬೆಂಬಲ ಕೊಡಬೇಕು ಅಂಥೇಳಿ. ಯಾಕೆಂದರೆ ಮೇಕೆದಾಟು ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಡ್ಯಾಮ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಈಗೇನು ಕಾವೇರಿ ನೀರನ್ನು ನಾವು ಜಾಸ್ತಿ ಅವಲಂಬನೆ KRS ಅನ್ನು ಅವಲಂಬನೆ ಮಾಡ್ಕೊಂಡಿದ್ದೀವಿ, ಅದರ ಹೊರೆ ಕಡಿಮೆ ಆಗುತ್ತೆ. ಈಗ ನೋಡಿ ತಮಿಳುನಾಡಿಗೆ ನೀರು ಬಿಡಬೇಕೇ ಬಿಡುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದು ಬರೋದೇ ಇಲ್ಲ. ಇಲ್ಲಿ ಸಂಗ್ರಹವಾಗುವಂಥ ನೀರು ಮಂಡ್ಯ, ರಾಮನಗರ, ಬೆಂಗಳೂರಿಗೂ ಕೂಡ ಅದನ್ನು ಸಪ್ಲೈ ಮಾಡ್ಬೋದು. ವೈಜ್ಞಾನಿಕವಾಗಿ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೋರಾಟವನ್ನು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಮುನ್ನಡೆಯಾಗಿದೆ, ತಮಿಳುನಾಡಿಗೆ ಹಿನ್ನಡೆಯಾಗಿದೆ. ಬಟ್ ಈಗ ಅಲ್ಲಿನ ಸರ್ಕಾರ ಏನಿದೆ ಅದು ಕೈ ಜೋಡಿಸ್ಬೇಕು. ಅವರೀಗ ನೆಕ್ಸ್ಟು ಮತ್ತೆ ಪರಿಸರ ನ್ಯಾಯಾಧೀಕರಣದ ಮೆಟ್ಲೇರ್ತಾರೆ, ಮತ್ತು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಆಗ್ತಾರೆ. ಕರ್ನಾಟಕಕ್ಕೆ ಅವಕಾಶ ಕೊಡಬೇಡಿ ಅಂಥೇಳಿ ತಮಿಳುನಾಡಿನವರು ವಾದ ಮಂಡಿಸ್ತಾರೆ. ಹಾಗಾಗಿ ಇದನ್ನೂ ಕೂಡ ಕಾನೂನಾತ್ಮಕವಾಗಿ ಬಗೆಹರಿದಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದೆ. ಬಟ್ ಈಗ ಮಾತುಕತೆ ಮೂಲಕ ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಸಿಕೊಳ್ಳುವುದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ವಿಜೇಂದ್ರ ಅವರು ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಕಾನೂನು ಏನೇ ಇರಬಹುದು, ಬಟ್ ನೀವು ಕರ್ನಾಟಕ ಜೊತೆಗೆ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಕೈ ಜೋಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈಗ ಖಂಡಿತವಾಗಲೂ ವಿಜಯ್ ಅವರು ಏನು ಮಾಡ್ತಾರೆ ಹಾಗಾದರೆ? ಈಗ ಸಮುದ್ರದ ಪಾಲಾಗ್ತಿದೆ, ಅಲ್ಲಿ ವೇಸ್ಟ್ ನೀರದು ಹರಿದು ಹೋಗಿ ಸಮುದ್ರದ ಪಾಲಾಗ್ತಿದೆ. ಅದನ್ನು ನಾವು ತಡೆದು ಇಲ್ಲಿ ಮೇಕೆದಾಟು ಹತ್ರ ಡ್ಯಾಮ್ ಕಟ್ಟಬೇಕು ಅನ್ನೋದು ಸರ್ಕಾರದ ಪ್ಲ್ಯಾನ್ ಆಗಿದೆ.